ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಅದ್ಭುತವಾದ ಫರ್ಟಿಲೈಸರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗಿಡಗಳು ಚೆನ್ನಾಗಿ ಬೆಳೆದು ಹೂಗಳನ್ನು ಹಣ್ಣುಗಳನ್ನು ಬಿಡೋದಷ್ಟೇ ಅಲ್ಲ, ಕೀಟಗಳನ್ನು ಹಿಮ್ಮೆಟ್ಟಿಸುವ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳುವಂತೆ ಆಗಬೇಕು. ಆಗ ಮಾತ್ರ ಆ ಗಿಡವನ್ನು ನಾವು ಆರೋಗ್ಯವಂತ ಗಿಡ ಅಂತ ಅನ್ಬೋದು. ಆದರೆ ಆರೋಗ್ಯವಂತ ಗಿಡವನ್ನು ಬೆಳೆಸೋದು ಕೂಡ ನಮ್ಮ ಕೈಯಲ್ಲೇ ಇದೆ. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಹಳ ಪರಿಣಾಮಕಾರಿಯಾದ ಫರ್ಟಿಲೈಸರನ್ನು ತಯಾರು ಮಾಡಿ ಹಾಕೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸರಳವಾಗಿದೆ, ಅಷ್ಟೇ ಅಲ್ಲ ಪರಿಣಾಮಕಾರಿಯಾಗಿ ಕೂಡ ಇದೆ. ಈ ಫರ್ಟಿಲೈಸರನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕ್ಯಾರೆಟ್ ಅಥವಾ ಗಜ್ಜರಿ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಆದರೆ ಅದರಿಂದ ಕೂಡ ನಾವು ಫರ್ಟಿಲೈಸರನ್ನು ತಯಾರು ಮಾಡ್ಬೋದು ಅನ್ನೋ ಸತ್ಯ ತುಂಬ ಜನರಿಗೆ ಗೊತ್ತಿಲ್ಲ. ಕ್ಯಾರೆಟ್ ತಿನ್ನೋದಕ್ಕೆ ಒಂದು ಒಳ್ಳೆಯ ತರಕಾರಿ ಮಾತ್ರ ಅಲ್ಲ, ಗಿಡಗಳಿಗೆ ಪೋಷಕಾಂಶಯುಕ್ತ ಗೊಬ್ಬರವನ್ನು ತಯಾರಿಸೋದಕ್ಕೆ ಬಹಳ ಉಪಯುಕ್ತವಾಗಿದೆ. ಗಿಡಗಳ ಪೋಷಣೆಗೆ ಅಗತ್ಯವಾದ ಪೊಟ್ಯಾಷಿಯಂ, ಪ್ರೋಟೀನ್ಸ್ ಮತ್ತು ವಿಟಮಿನ್ಸನ್ನು ಈ ಕ್ಯಾರೆಟ್ ಪೂರೈಸುತ್ತೆ. ಇಷ್ಟೇ ಅಲ್ಲ, ಕೀಟಗಳನ್ನು ಹಿಮ್ಮೆಟ್ಟಿಸುವಲ್ಲಿ ಕೂಡ ಮಹತ್ತರವಾದ ಪಾತ್ರವನ್ನು ಈ ಕ್ಯಾರೆಟ್ ವಹಿಸುತ್ತೆ. ಪೊಟ್ಯಾಷಿಯಂ ಗಿಡಗಳಿಗೆ ಬೇಕಾಗಿರುವ ಒಂದು ಪ್ರಮುಖ ಪೋಷಕಾಂಶ. NPK ಅಂದರೆ ನೈಟ್ರೋಜನ್, ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂ ಇವು ಗಿಡಗಳಿಗೆ ಬೇಕಾಗಿರುವ ಪ್ರಮುಖ ಪೋಷಕಾಂಶಗಳು. ಇದರಲ್ಲಿ ನೈಟ್ರೋಜನ್ ಎಲೆಗಳಲ್ಲಿ ಕ್ಲೋರೋಫಿಲ್ ಬೆಳವಣಿಗೆಗೆ ಬಹಳ ಮುಖ್ಯ. ಇದರಿಂದಲೇ ಎಲೆಗಳು ಹಸಿರಾಗಿರೋದಕ್ಕೆ ಸಾಧ್ಯ. ಎಲೆಗಳು ಹಳದಿ ಆಗ್ತಾ ಇದೆ ಅಂತಂದರೆ ಇದರ ಅರ್ಥ ನೈಟ್ರೋಜನ್ ಕೊರತೆ ಉಂಟಾಗ್ತಾ ಇದೆ ಅಂತ. ಫಾಸ್ಫರಸ್ ಗಿಡಗಳ ಬೆಳವಣಿಗೆಗೆ ಬಹಳ ಮುಖ್ಯ. ಇವುಗಳ ಜೊತೆ ಪೊಟ್ಯಾಷಿಯಂ ಗಿಡಗಳಲ್ಲಿ ಸರಿಯಾದ ರೀತಿಯಲ್ಲಿ ಫೋಟೋಸಿಂಥಸಿಸ್ ಕ್ರಿಯೆಗೆ, ನೀರು ಹಾಗೂ ಪೋಷಕಾಂಶಗಳ ಹೀರುವಿಕೆಗೆ, ಹೂವು ಹಾಗೂ ಹಣ್ಣುಗಳ ಬೆಳವಣಿಗೆಗೆ, ಗಿಡಗಳು ಬಲಶಾಲಿಯಾಗಿ ಬೆಳೆಯೋದಕ್ಕೆ, ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಯುವಂತೆ ಮಾಡೋದಕ್ಕೆ, ಗಿಡಗಳಲ್ಲಿ ದೊಡ್ಡ ಗಾತ್ರದ ಹಾಗೂ ರುಚಿಕರವಾದ ಹಣ್ಣುಗಳು ಬಿಡಬೇಕು ಅಂತಂದರೆ ಪೊಟ್ಯಾಷಿಯಂನ ಅಗತ್ಯವಿದೆ. ಕ್ಯಾರೆಟ್ನಲ್ಲಿ ಹೇರಳ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಇರೋದರಿಂದ ಗಿಡಗಳಿಗೆ ಬಹಳ ಉಪಯೋಗಕಾರಿ. ಪೊಟ್ಯಾಷಿಯಂ ಅಲ್ಲದೆ ಕ್ಯಾರೆಟ್ನಲ್ಲಿ ಸಣ್ಣ ಪ್ರಮಾಣದಲ್ಲಿ ಮ್ಯಾಗ್ನೀಷಿಯಂ ಹಾಗೂ ಕ್ಯಾಲ್ಸಿಯಂ ಸಹ ಇರುತ್ತೆ. ಇವುಗಳನ್ನು ನಾವು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಇವುಗಳು ಸಹ ಗಿಡಗಳಿಗೆ ಅಷ್ಟೇ ಪ್ರಮಾಣದಲ್ಲಿ ಬೇಕು. ಮ್ಯಾಗ್ನೀಷಿಯಂ ಪ್ರಮಾಣ ಕಡಿಮೆ ಆದರೆ ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಕ್ಯಾಲ್ಸಿಯಂ ಗಿಡಗಳ ಸೆಲ್ ವಾಲನ್ನು ಬಲಗೊಳ್ಳುವಂತೆ ಮಾಡುತ್ತೆ, ಗಿಡಗಳಿಗೆ ಸ್ಟ್ರಕ್ಚರಲ್ ಸಪೋರ್ಟನ್ನು ಕೊಡುತ್ತೆ. ಈಗ ಈ ಕ್ಯಾರೆಟನ್ನು ನಾವು ಗಿಡಗಳಿಗೆ ಫರ್ಟಿಲೈಸರ್ ರೂಪದಲ್ಲಿ ಹೇಗೆ ಉಪಯೋಗಿಸೋದು ನೋಡೋಣ ಬನ್ನಿ. ಈ ಕ್ಯಾರೆಟನ್ನು ನಾವು 3-4 ವಿಧಾನಗಳಲ್ಲಿ ಗಿಡಗಳಿಗೆ ಉಪಯೋಗಿಸಬಹುದು. ಮೊದಲನೇ ವಿಧಾನದಲ್ಲಿ 2 ರಿಂದ 3 ಮೀಡಿಯಂ ಸೈಜ್ ಕ್ಯಾರೆಟ್ಗಳನ್ನು ತಗೊಳ್ಳಿ. ಆರ್ಗ್ಯಾನಿಕ್ ಕ್ಯಾರೆಟ್ ಸಿಕ್ಕರೆ ಬಹಳ ಒಳ್ಳೆಯದು. ಇವುಗಳನ್ನು ಸ್ಲೈಸ್ಗಳಾಗಿ ಮಾಡಿಕೊಂಡು ಒಂದು ಪ್ಯಾನಿಗೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ 1 ಲೀಟರ್ ನೀರನ್ನು ಸೇರಿಸಿ ಇದನ್ನು 24 ಗಂಟೆಗಳವರೆಗೆ ಹಾಗೆ ಬಿಡಬೇಕು. ಇಪ್ಪತ್ನಾಲ್ಕು ಗಂಟೆಗಳ ನಂತರ ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಈ ಲಿಕ್ವಿಡ್ನಲ್ಲಿ ಎಲ್ಲ ಪೋಷಕಾಂಶಗಳು, ಮಿನರಲ್ಸ್ಗಳು ಸೇರಿಕೊಂಡಿದ್ದಾವೆ. ಇದನ್ನು ನೀವು ನಂತರ ಫಿಲ್ಟರ್ ಮಾಡ್ಕೊಳ್ಳಿ. ಹೇರಳ ಪ್ರಮಾಣದಲ್ಲಿ ವಿಟಮಿನ್ಸ್ ಹಾಗೂ ಪೊಟ್ಯಾಷಿಯಂನಂತಹ ಮಿನರಲ್ಸ್ಗಳಿರುವ ಈ ಫರ್ಟಿಲೈಸರ್ ಈಗ ತಯಾರಾಗಿದೆ. ಇದನ್ನು ನೀವು ನೇರವಾಗಿ ಗಿಡಕ್ಕೆ ಹಾಕಬಹುದು. ಕೆಲವೇ ದಿನಗಳಲ್ಲಿ ಇದರ ಪರಿಣಾಮವನ್ನು ನೀವು ಕಾಣಬಹುದು. 10 ದಿನಗಳಿಗೊಮ್ಮೆ ಇದನ್ನು ರಿಪೀಟ್ ಮಾಡ್ತಾ ಹೋಗಿ. ಈ ನೀರಲ್ಲಿ ಉಳಿದಿರುವಂತಹ ಸ್ಲೈಸ್ಗಳನ್ನು ಏನು ಮಾಡಬೇಕು, ಇವು ವೇಸ್ಟ್ ಆಗ್ತಾವ ಅಂತ ನೀವು ಕೇಳಬಹುದು. ಈ ಸ್ಲೈಸ್ಗಳನ್ನು ಸಹ ನೀವು ಉಪಯೋಗಿಸ್ಬೋದು. ಏನು ಮಾಡಿ, ಈ ಸ್ಲೈಸ್ಗಳನ್ನು ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ನಂತರ ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಹೀಗೆ ನೈಸಾಗಿ ಗ್ರೈಂಡ್ ಮಾಡ್ಕೊಂಡ ನಂತರ ಸುಮಾರು 1 ಲೀಟರ್ ನೀರಿಗೆ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಸಹ ನೀವು ಗಿಡಗಳಿಗೆ ಹಾಕಬಹುದು.
ಪೋಷಕಾಂಶಗಳಿಂದ ತುಂಬಿರುವಂತಹ ಈ ಲಿಕ್ವಿಡ್ ಫರ್ಟಿಲೈಸರ್ ಗಿಡಗಳ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ಸ್ನೇಹಿತರೆ, ಹೀಗೆ ಕ್ಯಾರೆಟನ್ನು ಉಪಯೋಗಿಸೋದ್ರಿಂದ ಕ್ಯಾರೆಟ್ ವೇಸ್ಟ್ ಆಗುತ್ತಲ್ಲ ಅಂತ ನೀವು ಕೇಳ್ಬೋದು. ಅದರ ಬದಲು ನೀವೇನು ಮಾಡ್ಬೋದು, ಈ ಕ್ಯಾರೆಟ್ನ ಸಿಪ್ಪೆಯನ್ನು ಯೂಸ್ ಮಾಡ್ಬೋದು. ನೀವು ನೋಡಿ ಹಾಳಾದ ಭಾಗಗಳನ್ನು ಕಟ್ ಮಾಡಿ ತೆಗಿಬೇಕು. ಇಲ್ಲಾಂತಂದರೆ ನೀವು ತಯಾರಿಸುವಂತಹ ಲಿಕ್ವಿಡ್ ಆರೋಗ್ಯಪೂರ್ಣವಾಗಿರೋದಿಲ್ಲ. ಆದ್ದರಿಂದ ಇಂತಹ ಭಾಗಗಳನ್ನು ಕಟ್ ಮಾಡಿ ತೆಗಿಬೇಕು. ಈ ಸಿಪ್ಪೆಯನ್ನು ನೀವು ನೀರಿನಲ್ಲಿ ನೆನೆಸಿಡಬೇಕು. ನಾನು ಮೊದಲೇ ಹೇಳಿದಾಗೆ ಈ ಸಿಪ್ಪೆಯನ್ನು ಸಹ 24 ಗಂಟೆಗಳವರೆಗೆ ಹಾಗೇ ಬಿಡಬೇಕು. ನಂತರ ಈ ಲಿಕ್ವಿಡನ್ನು ನೀವು ಫಿಲ್ಟರ್ ಮಾಡಿಕೊಂಡು ಇದನ್ನು ಫರ್ಟಿಲೈಸರ್ ಥರ ಯೂಸ್ ಮಾಡಬಹುದು. ಇದರಿಂದ ಸಿಪ್ಪೆನೂ ವೇಸ್ಟ್ ಆಗೋದಿಲ್ಲ. ಈಗ ಈ ಕ್ಯಾರೆಟ್ ಸಿಪ್ಪೆಯನ್ನು ಉಪಯೋಗಿಸುವಂಥ ಇನ್ನೊಂದು ಕ್ರಮವನ್ನು ನೋಡೋಣ. ನೀವೇನು ಮಾಡಬೇಕು, ಈ ಕ್ಯಾರೆಟ್ ಸಿಪ್ಪೆಗಳನ್ನು ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ನಂತರ ಈ ಕಟ್ ಮಾಡಿಕೊಂಡಿರೋಂತಹ ಸಿಪ್ಪೆಯನ್ನು ಈ ರೀತಿ ಮಣ್ಣಿನಲ್ಲಿ ಹೂತು ಹಾಕಬೇಕು. ಕೆಲ ದಿನಗಳ ನಂತರ ಮಣ್ಣಿನಲ್ಲಿರುವ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳ ಸಹಾಯದಿಂದ ಇವು ಗೊಬ್ಬರವಾಗಿ ಬದಲಾಗುತ್ತೆ. ಇವುಗಳ ಪೋಷಕಾಂಶಗಳು ಮಣ್ಣಿನಲ್ಲಿ ಬೆರೆತು ಬೇರುಗಳ ಸಹಾಯದಿಂದ ಗಿಡಗಳನ್ನು ಸೇರ್ತವೆ. ನೀವು ಒಂದು ವೇಳೆ ಗಿಡಗಳನ್ನು ಪಾಟ್ನಲ್ಲಿ ಬೆಳೆಸ್ತಾ ಇದ್ದರೆ ಈ ಕ್ರಮ ಅಷ್ಟು ಸೂಕ್ತವಲ್ಲ. ಯಾಕೆಂತಂದರೆ ನೀವು ಪಾಟ್ನಲ್ಲಿ ಈ ಸಿಪ್ಪೆಗಳನ್ನು ಹೂತು ಹಾಕಲು ಗುಂಡಿ ಮಾಡುವಾಗ ಗಿಡದ ಬೇರುಗಳಿಗೆ ಹಾನಿ ಉಂಟಾಗ್ಬೋದು. ಆದ್ದರಿಂದ ನೆಲದಲ್ಲಿ ಬೆಳೆಯುವಂತಹ ಗಿಡಗಳಿಗೆ ಈ ಕ್ರಮ ಮಾಡೋದು ಬಹಳ ಒಳ್ಳೆಯದು. ಕ್ಯಾರೆಟ್ ಸಿಪ್ಪೆಗಳನ್ನು ಸಣ್ಣ ಪೀಸ್ಗಳಾಗಿ ಕತ್ತರಿಸಿ ಮಣ್ಣಿನ ಮೇಲ್ಭಾಗದಲ್ಲಿ ಹಾಗೆ ಕೂಡ ಹರಡ್ಬೋದು. ಆದರೆ ಇದರಿಂದ ಸ್ನೇಲ್ಸ್ ಹಾಗೂ ಸ್ಲಗ್ಸ್ ಬರುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ಕ್ರಮವನ್ನು ನಾನು ಅಷ್ಟಾಗಿ ರೆಕಮೆಂಡ್ ಮಾಡೋದಿಲ್ಲ. ಬೇಕಿದ್ದರೆ ಈ ಕ್ಯಾರೆಟ್ ಸಿಪ್ಪೆಗಳನ್ನು ಸಹ ನೀವು ಗ್ರೈಂಡ್ ಮಾಡಿ ನೀರಿಗೆ ಮಿಕ್ಸ್ ಮಾಡಿ ಫರ್ಟಿಲೈಸರ್ ರೂಪದಲ್ಲಿ ಇದನ್ನು ಕೂಡ ನೀವು ಉಪಯೋಗಿಸಬಹುದು. ಈ ಕ್ರಮವನ್ನು ನೀವು ಆಗಾಗ್ಗೆ ಮಾಡ್ತಾ ಇರ್ಬೋದು. ವಾರಕ್ಕೊಮ್ಮೆ, 10 ದಿನಗಳಿಗೊಮ್ಮೆ ಅಥವಾ 15 ದಿನಗಳಿಗೊಮ್ಮೆ ರಿಪೀಟ್ ಮಾಡ್ತಾ ಬಂದರೆ ನಿಮ್ಮ ಗಿಡಗಳಲ್ಲಿ ಸಾಕಷ್ಟು ಹೂಗಳನ್ನು ಕಾಣ್ಬೋದು, ಹಣ್ಣುಗಳು ಚೆನ್ನಾಗಿ ಬಿಡ್ತವೆ. ಯಾಕಂತಂದರೆ ಗಿಡಗಳಿಗೆ ಮುಖ್ಯವಾಗಿ ಬೇಕಾದಂತಹ ಪೊಟ್ಯಾಷಿಯಂ ಇದರಿಂದ ಸಿಗುತ್ತೆ. ಅಷ್ಟೇ ಅಲ್ಲ, ಪ್ರಮುಖವಾಗಿ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಕೀಟಗಳನ್ನು ಹಿಮ್ಮೆಟ್ಟಿಸುವಂತಹ ಆರೋಗ್ಯಪೂರ್ಣ ಗಿಡಗಳನ್ನು ನೀವು ಬೆಳೆದುಕೊಳ್ಬಹುದು. ಸ್ನೇಹಿತರೆ, ನಾನು ಹೇಳುವಂತಹ ಎಲ್ಲ ಕ್ರಮಗಳನ್ನು ಫಾಲೋ ಮಾಡ್ತಾ ಬಂದ್ರಿ ಅಂದರೆ ನಿಮ್ಮ ತೋಟಗಳಲ್ಲಿ ಹೂವು ಹಣ್ಣುಗಳನ್ನು ನೀವು ಯಥೇಚ್ಛವಾಗಿ ಬೆಳೆದುಕೊಳ್ಬಹುದು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.